ಇನ್ನೊಂದು ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇದೆಯಾ? ಯಾಕೆ ಕೇಳಿದೆ ಅಂತಂದರೆ ಕೊಡವರಲ್ಲಿ ಅನೇಕರು ಏನಿಲ್ಲಾದ್ರೂ ಹಾಕಿ ಆದರೂ ಆಡ್ತಾರೆ ಅನ್ನೋಂಥದ್ದು. ಹೌದು. ನಿಮಗೆ ಯಾವುದಿಲ್ಲ ಆಸೆ? ನನಗೆ ಐ ವಾಸ್ ಅ ವಾಲಿಬಾಲ್ ಪ್ಲೇಯರ್ ಆ್ಯಕ್ಚುಲಿ. ಮತ್ತು ಹಾಕಿ ಸೀರಿಯಲ್ಲೆಲ್ಲ ಆಡಿದ್ದೀನಿ, ಕೋಚ್ ಆಗಿ ಅಂಥದ್ರಲ್ಲೆಲ್ಲ. ಬಟ್ ವಾಲಿಬಾಲ್ ವಾಸ್ ಮೈ ಫೇವ್ರೆಟ್ ಸ್ಪೋರ್ಟು. ಆದರೆ ಎಲ್ಲೋ ಒಂದು ಕಡೆ ಹೇಳ್ತಾರಲ್ಲ, ನಿನ್ನ ಪ್ಯಾಷನ್ ಹುಡ್ಕೊಂಡು ಹೋದರೆ ಅದರಲ್ಲಿ ದುಡ್ಡಿಲ್ಲ, ದುಡ್ಡು ಮಾಡೋಕ್ಕೆ ನೀನು ಮೈನ್ ಸ್ಟ್ರೀಮಿಗೆ ಹೋಗಲೇಬೇಕು ಅಂತ. ಸೊ ಅದರಿಂದ ಸ್ವಲ್ಪ ಕ್ರಿಕೆಟ್ ಆಡ್ತೀನಿ, ಬಟ್ ಐ ಆಮ್ ನಾಟ್ ವೆರಿ ಬಿಗ್ ಫ್ಯಾನ್ ಆಫ್ ಕ್ರಿಕೆಟ್. ಸೊ ಐ ಜಸ್ಟ್ ಲವ್ ಟು ಈ ಕೆಲವು ಸ್ಪೆಷಲ್ ಮ್ಯಾಚಸ್ ಬರುತ್ತಲ್ಲ, ಇಂಡಿಯಾ ಪಾಕಿಸ್ತಾನ, ಸುಮ್ಮನೆ ಒಂಥರ ಫನ್ನಿಗೆ. ಹೈ ವೋಲ್ಟೇಜ್ ಮ್ಯಾಚಸ್. ರೆಗ್ಯುಲರ್ ಫಾಲೋವರ್ ಅಲ್ಲ. ಭಜನ್ ಅವ್ರಿಗೆ ಸುಮಾರು ಮಾತಾಡಿದ್ವಿ, ಸುಮಾರು ವಿಚಾರಗಳನ್ನ ಹೇಳಿದ್ರಿ ನೀವು. ಕೆಲವೊಂದು ಮೋಟಿವೇಟ್ ಆಗುವಂಥ ವಿಚಾರಗಳು, ಜೊತೆಗೆ ಯಾವ ರೀತಿ ನಾವು ಪರಿವರ್ತನೆ ಮಾಡ್ಕೊಳ್ಬೋದು ಅಂತ. ನಮ್ಮ ಈ ಕಾರ್ಯಕ್ರಮ ನೋಡ್ತಿದ್ದವ್ರಿಗೂ ಕೂಡ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ, ಇಷ್ಟೆಲ್ಲ ಮಾತಾಡಿದ್ದಾರೆ, ಈಗ ನಾವು ಹೇಗೆ ನಮಗೆ ಹೋಗ್ಬೇಕು ಅಂತ ಅನ್ಸುತ್ತೆ, ನಾವು ಹೋಗ್ಬೋದಾ ಅಥವಾ ನಾವು ಹೇಗೆ ಅವ್ರನ್ನ ಅಪ್ರೋಚ್ ಆಗೋದು, ಹೇಗೆ ಈಗ ನೀವು ಕ್ಲಾಸ್ ಎಲ್ಲ ನಡೆಸ್ತೀನಿ ಅಂತ ಹೇಳಿದ್ರಿ, ಹೇಗೆ ಪ್ರೋಸೆಸ್ ಅನ್ನೋಂಥ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ. ಅದಕ್ಕೆ ಉತ್ತರ ಓಕೆ, ನಂದು ಆನ್ಲೈನ್ ಸೆಷನ್ಸ್ ಇದೆ. ಸೊ ಮನೆಯಲ್ಲೇ ಕೂತ್ಕೊಂಡು ನಮ್ಮದು ಪ್ಲೇಸ್ಟೋರಲ್ಲಿ ಆ್ಯಪ್ಸ್ ಇದೆ, ನೇಚರ್ಪ್ರಿನರ್ಸ್ ಕ್ಲಬ್ ಅಂತ ಡೌನ್ಲೋಡ್ ಮಾಡ್ಕೋಬೋದು. ಈವನ್ ಐಫೋನಿಗೂ ಆಪ್ಷನ್ಸ್ ಇದೆ, ಮೊಬೈಲಲ್ಲಿ. ಈವನ್ ಹೌಸ್ ವೈಫ್ಸ್ ಅಟೆಂಡ್ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಓನರ್ಸ್ ಅಟೆಂಡ್ ಮಾಡ್ತಾ ಇದ್ದಾರೆ, ಸೆಲೆಬ್ರಿಟೀಸ್ ಅಟೆಂಡ್ ಮಾಡ್ತಾ ಇದ್ದಾರೆ. ಸೊ ಆ ಥರ ಒಂದು ಸೆಷನ್ಸು ಅವರು ಅಟೆಂಡ್ ಮಾಡ್ಬೋದು. ನೇಚರ್ಪ್ರಿನರ್ಸ್ ಕ್ಲಬ್ಬಲ್ಲಿ ರಿಜಿಸ್ಟರ್ ಮಾಡಿಕೊಂಡ್ರೆ ಒನ್ ಅವರಲ್ಲಿ ಅವರಿಗೆ ನಾನು ಡಿಕೋಡ್ ಮಾಡಿಕೊಡ್ತೀನಿ ಲೈಫಲ್ಲಿ ಯಾವ ಥರ ದೇ ಕ್ಯಾನ್ ನ್ಯಾವಿಗೇಟ್ ಫಾರ್ವರ್ಡ್ ಅಂತ. ಸೊ ಐ ಥಿಂಕ್ ದಟ್ ಈಸ್ ದ ಗೇಮ್ ಚೇಂಜರ್. ತುಂಬ ಜನರಿಗೆ ಅದು ಹೆಲ್ಪ್ಫುಲ್ ಆಗಿರುತ್ತೆ. ಬಿಕಾಸ್ ನಾನು ನನ್ನ ತಂದೆದು ಲೈಫ್ನ ಇಟ್ಕೊಂಡು ಅವ್ರು ಯಾಕೆ ಸಫರ್ ಆದರು, ನಾನು ಯಾಕೆ ಇಷ್ಟೆಲ್ಲ ಮಾಡಿದ್ರೂ ಸಫರ್ ಆಗ್ತಾ ಇದ್ದೀನಿ, ಸುತ್ತಮುತ್ತ ನೋಡಿದ್ರೆ ಯಾಕೆ ಜನರೆಲ್ಲ ಸಫೋಕೇಟ್ ಆಗ್ತಾ ಇದ್ದಾರೆ ಅಂತ ನೋಡಿದ್ರೆ ಇಟ್ ಆಲ್ ಗೋಸ್ ಟು ಅವರ್ ಚೈಲ್ಡ್ಹುಡ್ ಮೆಮೊರಿ. ಚಿಕ್ಕ ಮಗುವಾಗಿದ್ದಾಗ ನಮಗೆ ನಮ್ಮ ಮನೆಯಲ್ಲಿ ನಮ್ಮ ಸುತ್ತಮುತ್ತ ಏನು ಹೇಳ್ಕೊಟ್ರು ಅದ್ರ ಮೇಲೆ ನಿಂತಿದೆ. ಸೊ ಈಗ ನಾವು ಹೋಗಿ ಶಾಪಿಂಗ್ ಮಾಡಬೇಕಾದ್ರೂ ನಮಗೆ ಆ ಚಿಕ್ಕ ಮಗುವಾಗಿದ್ದಾಗ ನಾವು ಏನು ಕಲ್ತ್ವಿ, ದುಡ್ಡಿಗೆ ಕಷ್ಟ ಮಗನೇ, ತುಂಬ ಕಷ್ಟಪಟ್ಟು ದುಡ್ಡು ಮಾಡಬೇಕು ನೀನು, ನೋಡಿ ತಗೋಬೇಕು, ಈ ಥರ ಹೇಳಿರ್ತಾರಲ್ಲ. ಇವಾಗ ಕೂಡ ಅದು ನಮಗೆ ರಿಫ್ಲೆಕ್ಟ್ ಆಗ್ತಾ ಇದೆ. ನಮ್ಮ ಅಡಲ್ಟ್ ನಮ್ಮ ಈ ಪ್ರೆಸೆಂಟ್ ಸ್ಟೇಟಲ್ಲಿ ನಾವು ಮಾಡ್ತಾ ಇಲ್ಲ. ಸೊ ಐ ಥಿಂಕ್ ಅದನ್ನು ನಾವು ಫ್ಲಿಪ್ ಮಾಡಬೇಕು. ಸೊ ಅದನ್ನ ಚೇಂಜ್ ಮಾಡಬೇಕಂದ್ರೆ ಸಬ್ಕಾನ್ಷಿಯಸ್ ಆಕ್ಟಿವಿಟಿ ಅದು ಮಾಡೋ ತನಕ ನಮ್ಮ ಲೈಫ್ ಉದ್ದಾರ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ನಾನು ಇಲ್ಲೂ ಹೋಗಬೇಕು, ಇದು ನಂದು ವರ್ಷನ್ 1, ನಾನು ಈ ವರ್ಷನ್ 2 ಹೋಗಬೇಕು ಅಂತ ಹೇಳಿದ್ರೆ ಇಲ್ಲಿ ಫಸ್ಟ್ ಮೈಂಡ್ ಸೆಟ್ ಇಲ್ಲಿಗೆ ಶಿಫ್ಟ್ ಮಾಡಬೇಕು. ಅದು ಶಿಫ್ಟ್ ಮಾಡೋ ತನಕ ನಮ್ಮ ರಿಯಾಲಿಟಿ ಇಲ್ಲೇ ಇರುತ್ತೆ. ಇಲ್ಲ ಅಂದರೆ ನಾವು ಇಲ್ಲಿಗೆ ವಾಪಸ್ ಬರ್ತಾ ಇರ್ತೀವಿ. ಸೊ ಈ ಶಿಫ್ಟ್ ಆಗಿ ಚೇಂಜಸ್ ಆಗಿ ನಿಮಗೆ ರಿಸಲ್ಟ್ ಯಾವ ಥರ ಬರೋದು ಅಂತ ಹೇಳುವಾಗ ದಟ್ ಈಸ್ ವೇರ್ ದ ಮ್ಯಾಜಿಕ್ ಹ್ಯಾಪನ್ಸ್. ಆ್ಯಂಡ್ ನಮ್ಮದು ವೆಬ್ಸೈಟ್ ಇದೆ, naturepreneursclub.com ಇದೆ, bhajanbopana.com ಅಂತ ವೆಬ್ಸೈಟ್ ಇದೆ. ಅಲ್ಲಿ ಕೂಡ ಚೇಂಜ್ ಆದಂಥವ್ರು ಹೆಲ್ತಲ್ಲಿ ಯಾವ ಥರ ರಿಕವರ್ ಆದರು, ಫೈನಾನ್ಸಲ್ಲಿ ಯಾವ ಥರ ರಿಕವರ್ ಆದರು, ಬಿಸ್ನೆಸ್ ಎಲ್ಲ ಮುಳುಗಿಸಿ ಝೀರೋಗೆ ಬಂದವರು ಯಾವ ಥರ ರಿಕವರ್ ಆದರು, ಸಕ್ಸಸ್ ಸ್ಟೋರೀಸು ತುಂಬ ಇದೆ. ಅದನ್ನ ಬೇಕಾದ್ರೆ ಅವ್ರು ನೋಡ್ಬೋದು ಆ್ಯಂಡ್ ದೇ ಕ್ಯಾನ್ ಜಾಯಿನ್. ಸೊ ಎಂಡ್ ಆಫ್ ಇಟ್ ಏನಂದರೆ ನನಗೆ ನಮ್ಮ ಒಂದು ನೇತ್ರಾವತಿ ನದಿಗೆ ನನ್ನ ಫೇವರಿಟ್ ಇನ್ಸ್ಪೈರ್ಡ್ ಬಿಸ್ನೆಸ್ ಓನರು ಯಾವಾಗ ಹೋಗಿ ಆರಿದ್ರು, ವಿ ಬೋತ್ ಕ್ರೈಡ್ ಆನ್ ದಟ್ ಡೇ. ಬಿಕಾಸ್ ನಮ್ಗೆ ಗೊತ್ತು ಎಂಪ್ಲಾಯ್ಸ್ನ ನಾವು ಎಷ್ಟು ಕಷ್ಟಪಟ್ಟು ಸಾಮ್ರಾಜ್ಯ ಕಟ್ತೀವಿ ಅಂತ ಹೇಳ್ಬಿಟ್ಟು. ಬಟ್ ಆ ಸಾಮ್ರಾಜ್ಯ ಕಟ್ಟಿದವರು ಹೋಗಿ ಬೀಳೋದು, ದೇಶ ಬಿಟ್ಟು ಹೋಗ್ಬೋದು ಬಿಸ್ನೆಸ್ ಓನರು. ಆ್ಯಂಡ್ ಇದು 1, 2 ಅಲ್ಲ, ನಾವು ಇದು ದೊಡ್ಡ ದೊಡ್ಡ ಹೆಸರುಗಳನ್ನೇ ಮಾತ್ರ ಟಿವಿಯಲ್ಲಿ ನೋಡ್ತೀವಿ. ಪಾಪದವರು ಎಷ್ಟೋ ಜನರು ಸುಸೈಡ್ ಮಾಡ್ಕೊಂಡಿದ್ದಾರೆ, ತುಂಬ ಜನರಿದ್ದಾರೆ, ಸಫೋಕೇಶನ್. ಸೊ ಎಲ್ಲ ಲೋನ್ ಉಲ್ಫ್ ಅಂತ ಹೇಳ್ತಾರೆ, ಒಬ್ಬರೇ ಹೋರಾಟ ಮಾಡ್ತಾ ಇರ್ತಾರೆ ಲೈಫಲ್ಲಿ, ಏನಾದರೂ ಮಾಡ್ತೀನಿ ಅಂತ. ಸೊ ಅವರಿಗೆ ಸೊಲ್ಯೂಷನ್ ಸಿಗಬೇಕಂದ್ರೆ ನಮ್ಮ ಕಮ್ಯುನಿಟಿಗೆ ಬಂದರೆ ವಿ ಕ್ಯಾನ್ ಡೆಫಿನೆಟ್ಲಿ ಹೆಲ್ಪ್ ದೆಮ್. ಆನ್ಲೈನ್ ಕ್ಲಾಸಸ್ಸಿಂದ ಸ್ಟಾರ್ಟ್ ಮಾಡ್ತೀವಿ, ಆಮೇಲೆ ನಾನು ಆಫ್ಲೈನ್ ಕೂಡ ಮಾಡ್ತೀನಿ. ಐ ವಿಲ್ ಮೀಟ್ ಪೀಪಲ್ ಲೈವ್ ಎನರ್ಜಿ. ಈವನ್ ಆ್ಯಕ್ಚುಲಿ ನಾನು ಕೊಡಗೆಯವರಿಗೆ ಫ್ರೀಯಾಗಿ ಮಾಡ್ತಾ ಇದ್ದೆ, ಆ್ಯಂಡ್ ಬೇರೆ ಕಡೆ ಮೈಸೂರಲ್ಲಿ ಮಾಡಿದ್ದೆ ಲಾಸ್ಟ್ ಟೈಮು. ಸೊ ಐ ಥಿಂಕ್ ಇನ್ನೊಂದೇನು ಅಂತ ಹೇಳಿದ್ರೆ ನಾನು ರಿಯಲೈಸ್ ಮಾಡಿದ್ದು, ಯಾವಾಗ ನಾವು ಫ್ರೀ ಕೊಡ್ತೀವಿ ಜನರು ಬೆಲೆ ಕೊಡಲ್ಲ. ನಾನು ನಮ್ಮ ಮಕ್ಕಳಿಗೆ, ನಮ್ಮ ಕೊಡಗಿನ ಮಕ್ಕಳಿಗೆ, ನಮ್ಮ ಮೈಸೂರಲ್ಲಿ ಇವರಿಗೆಲ್ಲ ಫ್ರೀಯಾಗಿ ಮಾಡ್ತಾಯಿದ್ದೆ ತುಂಬ. ಬಟ್ ನ್ಯೂ ಇಯರ್ ಈವೆಂಟ್ ಆರ್ಗನೈಸ್ ಮಾಡಬೇಕಾದ್ರೆ 500 ಜನರು ಬಂದುಬಿಡ್ತಿದ್ರು. ನಮ್ಮದು ಒಂದು ರಾಮನಗರದಲ್ಲಿ ಒಂದು ಈವೆಂಟ್ ಮಾಡಿದೆ ಆವಾಗ, ತುಂಬ ವರ್ಷದಿಂದ, ಹಳೆ ಭಜನ್ನು. 500 ಜನರು 2 ದಿನದ ಮಾರ್ಕೆಟಿಂಗಲ್ಲಿ. ಅದೇ ಬರ್ಡ್ದು ಈವೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ 10 ಜನರು ಬಂದು ಕೂತ್ಕೊಂಡಿದ್ದಾರೆ. ಬರ್ಡ್ ಬಗ್ಗೆ ಅವೇರ್ನೆಸ್ಸು ಡಿಸೈಡ್ ಮಾಡಿದೆ. ಈಗ ಚಾರ್ಜ್ ಮಾಡಿ ಬರ್ತಾರೆ, ದೇ ಆರ್ ಪೇಯಿಂಗ್ ದ ಅಮೌಂಟ್ ಆ್ಯಂಡ್ ದೇ ವಿಲ್ ಲಿಸನ್ ಟು ದಟ್. ಬಟ್ ರಿಸಲ್ಟ್ ಸಿಗ್ತಾ ಇದೆ. ಆಮೇಲೆ ನೇಚರ್ದು ಸೇವೆ ಮಾಡಿ ಎಲ್ಲ ಬನ್ನಿ ಅಂತ ಹೇಳಿದ್ರೆ ಯಾರು ಬರಲ್ಲ. ದುಡ್ಡು ಮಾಡೋಕ್ಕೆ ಹೇಳ್ಕೊಡ್ತೀನಿ, ದುಡ್ಡನ್ನ ಯಾವ ಥರ ನೇಚರ್ನ ಇಟ್ಕೊಂಡು ದುಡ್ಡು ಮಾಡೋಕ್ಕೆ ನಂದೇ ಸೋರ್ಸ್ ಇದೆ. 8 ಸೋರ್ಸಸ್ ಆಫ್ ಇನ್ಕಮ್ ಚಿಕ್ಕದಾಗಿ ಬೆಳೀತಾ ಇದೆ, ಬಟ್ ಚೆನ್ನಾಗಿ ಬೆಳೀತಾ ಇದೆ. ಆರ್ಗ್ಯಾನಿಕ್ ಸ್ಟೋರ್ ಇದೆ, ಸೀಕ್ರೆಟ್ ಸ್ಪೈಸಸ್, ಈಗ ನೀವು ಕೂಡ ಮಾಡ್ತಾ ಇದ್ದೀರಾ ಅದೇ ಥರ. ಸೀಕ್ರೆಟ್ ಸ್ಪೈಸಸ್ ಆರ್ಗ್ಯಾನಿಕ್ ಸ್ಟೋರು, ವೆರಿ ನ್ಯಾಚುರಲ್ ಪ್ರಾಡಕ್ಟ್ಸು. ಹಂಟ್ ಆರ್ಗ್ಯಾನಿಕ್ ಅಂತ ಸೀಕ್ರೆಟ್ ಸ್ಪೈಸಸ್ ಈಸ್ ರೆಸ್ಟೋರೆಂಟ್, ಪ್ಲಾಂಟ್ ಬೇಸ್ಡು, ಹೆಲ್ದಿ ಓನ್ಲಿ. ಯಾರ ಮಕ್ಕಳನ್ನ ಬೇಕಾದ್ರೂ ಬಂದು ಆರಾಮಾಗಿ ತಿನ್ಸ್ಬೋದು. ನಾನು ಅದೇ ತಿಂತೀನಿ, ನನ್ನ ಮಗನೂ ಅದೇ ತಿಂತೀನಿ, ನೀವು ಯಾರು ಬರ್ತೀರಾ ಅದು ನಂದು ಪಾಲಿಸಿ. ಸೊ ಸೀಕ್ರೆಟ್ ಸ್ಪೈಸಸ್ ಆಯಿತು. ಅಂಟ್ ಆರ್ಗ್ಯಾನಿಕ್ ಅಂದರೆ ಆರ್ಗ್ಯಾನಿಕ್ಕು. 3ನೇದು ಸೋಷಿಯಲ್ ಮೀಡಿಯಾ, ಯೂಟ್ಯೂಬಲ್ಲಿ ಯಾವ ಥರ ಅವರೆಲ್ಲ ದುಡ್ಡು ಮಾಡ್ಕೋಬೋದು ಅದು ಇದೆ.
ಆಮೇಲೆ ನೇಚರ್ನ ಇಟ್ಕೊಂಡು ಯಾವ ಥರ ದುಡ್ಡು ಮಾಡ್ಬೋದು, ಮರ ಕಟ್ ಮಾಡದೆ ಯಾವ ಥರ ದುಡ್ಡು ಮಾಡ್ಬೋದು, ರಿಟ್ರೀಟ್ ಅಂತ ಮಾಡ್ತಾ ಇದ್ದೀನಿ, ಟ್ರಾನ್ಸ್ಫಾರ್ಮೇಷನ್. ಜನರು ಬರ್ತಾರೆ, ಈ ಗೇಟ್ ಎಂಟರ್ ಆಗಬೇಕಾದ್ರೆ ಒಂದು ವ್ಯಕ್ತಿ ಹೋಗ್ಬೇಕಾದ್ರೆ ನನ್ನ ಲೈಫಲ್ಲಿ 65 ವರ್ಷ ಆಗಿದೆ, ರಿಟೈರ್ಮೆಂಟ್ ಆಗಿ 7-8 ವರ್ಷ ಆಗಿದೆ, ನಿನ್ನ ಹತ್ರ ಏನಾದರೂ ಒಂದು ಸ್ವಲ್ಪ ವರ್ಷದಿಂದ ಬಂದಿದ್ರೆ ನನ್ನ ಲೈಫ್ ಚೇಂಜ್ ಆಗ್ತಿತ್ತು ಅಂತ ಬ್ಯಾಂಕ್ ಮ್ಯಾನೇಜರ್ಸು ಇಬ್ಬರು. ಸೊ ಈ ಥರ ಹೇಳಿರೋರು, ಈಗ ಕೋಚಸ್ ಅಂತ ಹೇಳಿದ್ರೆ ಆ ಥರ ತುಂಬ ಜನರು. ಈವನ್ ರೀಸೆಂಟಾಗಿ ಇನ್ಫ್ಲುಯೆನ್ಸರ್, ಟಾಪ್ ಇನ್ಫ್ಲುಯೆನ್ಸರ್, ಸೆಕೆಂಡ್ ಟಾಪೆಸ್ಟ್ ಇನ್ಫ್ಲುಯೆನ್ಸರ್ ಆಫ್ ಏಷ್ಯಾ ಬಂದಿದ್ರು. ಆಮೇಲೆ ಖುಷಿ ಅಂದರೆ ಮದರ್ ಅರ್ತ್ ಅಲ್ಲ, ಮಿಸ್ ಅರ್ತ್ ಅಂತ ಶ್ರೀಲಂಕಾದಿಂದ. ಆಮೇಲೆ ದೊಡ್ಡ ದೊಡ್ಡ ಬಿಸ್ನೆಸ್ ಓನರು ಅವರೆಲ್ಲ ಬಂದಿದ್ರು. ಅವರಿಗೆಲ್ಲ ಕೋಚ್ ಮಾಡುವಾಗ ಐ ಫೀಲ್ ನಮ್ಮವ್ರು ನಮಗೆ ವ್ಯಾಲ್ಯೂ ಕೆಲವು ಸತಿ ಕೊಡಲ್ಲ. ಯಾರೇ ಹೇಳ್ತಾರಲ್ಲ, ನಮ್ಮ ಪಕ್ಕದಲ್ಲಿ ಅಬೆ ಫಾಲ್ಸ್ ಇದೆ, ನಾವು ಅಬೆ ಫಾಲ್ಸ್ ನೋಡಲ್ಲ. ನಮಗೇನು US ಹೋಗ್ಬಿಟ್ಟು ಅದು ಯಾವುದೋ ಬೇರೆ ಬೇರೆ ಥರ ಹಿತ್ತಲ ಗಿಡ. ಸೊ ಅದು ಜನರು ಕೆಲವು ಸತಿ ಬೆಲೆ ಕೊಡಲಿಲ್ಲ. ಈಗ ಪ್ರಪಂಚದಲ್ಲಿ ಎಲ್ಲ ಬೇರೆ ಬೇರೆ ದೇಶದಿಂದ ಬಂದು ಕೋಚಿಂಗ್ ತಗೊಳ್ತಾ ಇದ್ದಾರೆ. ಬಟ್ ಐ ಆಮ್ ಆಲ್ವೇಸ್ ದೇರ್. ನನಗೆ ನಮ್ಮ ಕಮ್ಯುನಿಟಿ, ನಮ್ಮ ಕೊಡಗಿನವರು, ಅವರು ಯಾರೇ ಬರಲಿ, ಐ ಆಮ್ ವೆರಿ ಹ್ಯಾಪಿ ಟು ಹೆಲ್ಪ್ ದೆಮ್ ಔಟ್ ಆನ್ ದಿಸ್. ಬಟ್ ಯಾ, ಪೇ ದ ಪ್ರೈಸ್. ಜಾಸ್ತಿ ಇಲ್ಲ, ಐ ಆಮ್ ಕೀಪಿಂಗ್ ಇಟ್ ವೆರಿ ಮಿನಿಮಲ್ ಆ್ಯಕ್ಚುಲಿ. ಬಟ್ ಫಸ್ಟ್ ವೆಬಿನಾರ್ ಅಂತೂ ಫ್ರೀಯಾಗಿ ಮಾಡಿಬಿಡ್ತೀನಿ, ಯಾಕೆಂದರೆ ಗೊತ್ತಾಗಲಿ. ಸುಮ್ಮನೆ ಯಾರೋ ಬಂದು, ಐ ಆಮ್ ನಾಟ್ ಬಿಲ್ಡಿಂಗ್ ಸಂಘಟನೆ ಮಾಡ್ತಾ ಇಲ್ಲ, ಐ ಆಮ್ ಬಿಲ್ಡಿಂಗ್ ಅ ಕ್ವಾಲಿಟಿ ಕ್ಲಬ್ ವೇರ್ ವ್ಯಾಲಿಡ್ ಪೀಪಲ್, ಒಂದು ಒಳ್ಳೆ ವ್ಯಕ್ತಿತ್ವ ಇರೋರು ಬರಲಿ, ನೇಚರಿಂದ ದುಡ್ಡು ಮಾಡಕ್ಕೆ ಕೊಡೋಕ್ಕೆ ಹೇಳ್ಕೊಡ್ತೀನಿ. ಆನ್ಲೈನ್ ಇಷ್ಟು ದಿನ ಕ್ಲಾಸ್ ಅಂತ ಇಟ್ಕೊಂಡಿದ್ರೆ ಎಷ್ಟು ದಿನ ಅದು ಪೀರಿಯಡ್ ಅಂತ? ಮಿನಿಮಮ್ ಒಂದು ವೆಬಿನಾರ್ ಇದೆ, ಅದು ಫ್ರೀ ಆಗಿರುತ್ತೆ. ಆಮೇಲೆ 21 ಡೇಸ್ ಪ್ರೋಗ್ರಾಮ್ ಇದೆ, ಅದು ಅವ್ರು ಬಂದಾಗ ನಾನು ಅವರಿಗೆ ಆಫರಲ್ಲಿ ಕೊಡ್ತೀನಿ. ಕೆಲವರಿಗೆಲ್ಲ ನಾನು ಆ್ಯಕ್ಚುಲಿ ಫ್ರೀ ಕೊಟ್ಟು 3-4 ಡೇಸ್ ಕಳೆದ ಮೇಲೆ ನೀನು ಪೇ ಮಾಡು ಅಂತೇಳಿ ಆಪ್ಷನ್ ಕೊಟ್ಟಿದ್ದೆ. ಅವ್ರು ಮಾಡಿ 4th ಡೇಗೆ ಅವರಿಗೆ 2 ವರ್ಷದಿಂದ ಗೋಲ್ಡ್ ಬ್ಯಾಂಕಲ್ಲಿ ಇಟ್ಟಿದ್ದವರಿಗೆ ರಿಯಲೈಸ್ ಆಯಿತು ಬರೀ 4 ಡೇಸಲ್ಲಿ. ಅಂದರೆ ಜನರಿಗೆ ಆಪ್ಷನ್ ಇಲ್ಲ ಅಂತಿಲ್ಲ, ಆಪ್ಷನ್ ಇದೆ, ಬಟ್ ಬ್ಲಾಕ್ ಮಾಡ್ಕೊಡೋದು, ಮೆಂಟಲ್ ಬ್ಲಾಕ್ಸ್ ಅಂತ ಹೇಳ್ತಾರೆ. ಸೊ ಈಗ ಚಿಕ್ಕಪೇಟಲ್ಲಿ ಹೋಗಿ ಚಿಕ್ಕಪೇಟೆಗೆ ಹೋಗಿದ್ದೀರಲ್ಲ, ಹೋಗಿ ಒಂದು ಕಡೆ ಒಂದು ದೊಡ್ಡ ಗೋಡೆ ಕಾಣಿಸುತ್ತೆ, ಅಯ್ಯೋ ನನ್ನ ಲೈಫ್ ಮುಗೀತು ಅಂತ ಹೇಳಿ. ಈ ಟೈಮಲ್ಲಿ ಈ ಥರ ಒಂದು ಕೋರ್ಸ್ ಬೇಕು. ಸ್ವಲ್ಪ ತಿರುಗಿ ನೋಡಿದ್ರೆ ಪಕ್ಕದಲ್ಲಿ ಸೀರೆದು ಒಂದು ದೊಡ್ಡ ಅಲ್ಲ, ಕೋಕಿಗೆಲ್ಲ ತುಂಬ ಇಷ್ಟ ಆಗ್ಬಿಡುತ್ತೆ, ದೊಡ್ಡ ಒಂದು ಸೀರೆ ಲೈಟಿಂಗ್ ಎಲ್ಲ ಹಾಕೊಂಡು. ಬಟ್ ಅಲ್ಲೇ ಹೋಗ್ಬಿಟ್ಟು ಸಿಕ್ಕಾಕೊಂಡು ಪರದಾಡೋದಿದೆಯಲ್ಲ, ದಟ್ಸ್ ವೇರ್ ದ ಮೆಂಟರ್ಶಿಪ್ ಈಸ್ ಇಂಪಾರ್ಟೆಂಟ್. ಪ್ರಾಬಬ್ಲಿ ನಮ್ಮ ತಂದೆಗೆ ಒಂದು ಒಳ್ಳೆ ಗುರುಗಳು ಇದ್ದಿದ್ರೆ ನಮ್ಮ ತಂದೆಯ ಲೈಫ್ ಡಿಫ್ರೆಂಟ್ ಆಗಿರ್ತಿತ್ತು. ಈಗ ನನಗೆ ಒಳ್ಳೆ ಗುರುಗಳು ತುಂಬ ಇದ್ದಾರೆ, ಪವರ್ಫುಲ್ ಕೋಚಸ್ ಇನ್ ದ ವರ್ಲ್ಡ್. ಆ್ಯಂಡ್ ನನ್ನ ಲೈಫ್ ಚೆನ್ನಾಗಿದೆ. ಐ ಥಿಂಕ್ ಮೈ ವೈಫ್ ಆಲ್ಸೋ ನೋಸ್ ದಟ್, ಶಿ ಈಸ್ ಆಲ್ಸೋ ಕನೆಕ್ಟೆಡ್ ಟು ಮೈ ಮೆಂಟರ್. ಸೊ ನಮ್ಮ ಕೊಡಗಿನಲ್ಲಾಗಿರ್ಬೋದು, ಕರ್ನಾಟಕ, ಇಂಡಿಯಾದಲ್ಲಿ ಪೀಪಲ್ ನೀಡ್ ಮೆಂಟರ್ಸ್. ಒಳ್ಳೆ ಗುರು ಇರಬೇಕು, ನೀನು ಹಿಂಗೆ ಹೋಗು ಅಂತ. ಆ್ಯಂಡ್ ನಾವು ಯಾರನ್ನ ಫಾಲೋ ಮಾಡ್ತೀವಿ ಅದೇ ಥರ ನಮ್ಮ ಲೈಫ್ ಕೂಡ ಆಗುತ್ತೆ. ಇನ್ನೊಂದು, ಈಗಿನ ಈ ಡಿಜಿಟಲ್ ಯುಗದಲ್ಲಿ ಇರುವಂಥವ್ರಿಗೆ, ಅಥವಾ ನನ್ನ ಜೀವನ ಏನೋ ಅಲ್ಲ, ಇದು ಎಲ್ಲ ಮುಗಿತಾ ಬಂತು, ಎಷ್ಟು ಮಾಡಿದ್ರು ಆಗ್ತಾ ಇಲ್ಲ ಅಂತ ಇರುವಂತಹ ಯೂತ್ಸ್ಗೆ ನಿಮ್ಮ ಕಡೆಯಿಂದ ಏನಾದರೂ ಥಾಟ್? ಖಂಡಿತ. ಯೂತ್ಸಿಗೆ ಕೆಲವರಿಗೆ ನಾನು ಬಡವ, ಅವರಿಗೆ ಅವ್ರು ಹೇಳ್ಕೊಳ್ಳೋದು ನಾನು ಬಡವ, ಹಿಂಜರಿಕೆ. ಯಾವಾಗ ಒಂದು ಯೂನಿವರ್ಸಿಗೆ ಈ ಥರ ಕಮ್ಯುನಿಕೇಟ್ ಮಾಡ್ತಾರೆ, ಅವ್ರ ಲೈಫ್ ಹಂಗೆ ಉಳಿದ್ಬಿಡುತ್ತೆ. ಸೊ ನಾನು ಅವ್ರನ್ನ ರೀಸೆಂಟಾಗಿ ಕೇಳಿದೆ, ಯಾರಾದ್ರೂ ಬಡವರು ಇದ್ದೀರಾ ಇದರಲ್ಲಿ ಅಂತ ಜನರಲ್ ಆಗಿ ಡಿಸ್ಕಷನ್ ಮಾಡುವಾಗ, ಈಗ ಪೂವರ್ ಅಂತ ಹೇಳ್ತೀವಿ, ಅಲ್ಲಿಂದ ಮಿಡಲ್ ಕ್ಲಾಸ್ ಅಂತ ಹೇಳ್ತೀವಿ, ಆಮೇಲೆ ರಿಚ್ಚು. ನನ್ನ ಪ್ರಕಾರ ಎರಡೇ ಇರೋದು, ಈ ರಿಚ್ಚು ಮತ್ತು ಪೂವರ್ ಮಾತ್ರ. ಪೂವರ್ ಅಂದರೆ ಏನು ತಿನ್ನೋಕ್ಕೂ ಗತಿ ಇಲ್ಲ, ಯಾವುದಕ್ಕೂ ಗತಿ ಇಲ್ಲ, ಅವರು ಪೂವರ್. ರಿಚ್ ಅಂದರೆ ಎಲ್ಲದಕ್ಕೂ ಆಕ್ಸೆಸ್ ಇರೋರು. ಈ ಮಧ್ಯದಲ್ಲಿ ಮಿಡಲ್ ಕ್ಲಾಸ್ ಯಾರು ಗೊತ್ತಾ? ಎಸ್ಕೇಪ್ ಮಾಡೋರು. ನಾನು ಬಡವಂತನೂ ಒಪ್ಕೊಳ್ಳಲ್ಲ, ಆ ಕಡೆ ರಿಚ್ ಅಂತನೂ ಒಪ್ಕೊಳ್ಳಿ. ದಿಸ್ ಇಸ್ ಎಸ್ಕೇಪ್ ರೂಟು. ನಾನು ಕರೆದೆ ಒಂದು ಹುಡುಗನ, ಒನ್ ಆಫ್ ದ ಈವೆಂಟಲ್ಲಿ ಕರೆದೆ. ನಾನು ಕೇಳಿದೆ, ನೀನು ಬಡವನ ಅಂತ. ಹೌದು ಸರ್, ತುಂಬ ಬಡವ ಅಂತ. ಓಕೆ, ನಿತ್ತ ನೋಡು, ನಾನು ಎಷ್ಟು ದೂರ ನೋಡ್ತಾ ಇದ್ದೀನಿ, ನೀನು ನೋಡ್ತಾ ಇದೆಯಾ, ನೀನು ಕಾಣಿಸ್ತಾ ಇದೆಯಾ ಅಂತ ನೋಡ್ದ. ಹೌದು ಸರ್, ಅಷ್ಟು ದೂರ ಕಾಣ್ತಾ ಇದೆ. ಈ ಥರ ಲೆನ್ಸು, ಕ್ಯಾಮರಾ ಯಾವುದು ಕಂಡು ಹಿಡಿಯೋಕ್ಕಾಗಿಲ್ಲ ಅಂತ ಕಣ್ಣಿದೆ. ಹೇಳಿದೆ, ನಾನು ನಿನಗೆ JP ನಗರ್ ಅಂತ ಹೇಳ್ತೀನಿ, ನೀವು ಬೆಂಗಳೂರಲ್ವಾ, JP ನಗರ್. ಹೌದು ಸರ್, JP ನಗರ್ ಅಂತ ಹೇಳುವಾಗ ನಿನಗೆ ಸಾಫ್ಟ್ ಯಾವುದು ಸ್ನ್ಯಾಕ್ ಪಾಯಿಂಟ್ ಅಂತ ಹೇಳ್ತೀನಿ, ಟಕ್ಕಂತ ಹೋಗುತ್ತೆ. ಜಯನಗರ 4th ಬ್ಲಾಕ್ ಅಂತ ಹೇಳುವಾಗ, ವಿರಾಜಪೇಟೆ, ಮಡಿಕೇರಿ, ಏನು ಹೇಳಿದ್ರು ನಮ್ಮ ಮೆಮೊರಿ ಅಷ್ಟು ಬೇಗ ಪಿಕಪ್ ಆಗುತ್ತೆ. ನಿಮ್ಮ ಗೂಗಲ್ ಸರ್ಚಲ್ಲಿ ಆಗಲಿ ಅಷ್ಟು ಬೇಗ ಸಿಗುತ್ತಾ? ಹಾರ್ಡ್ ಡಿಸ್ಕಲ್ಲಿ ಸಿಗುತ್ತಾ? ಅಂಥ ಹಾರ್ಡ್ ಡಿಸ್ಕ್ ಮೆಮೊರಿ ಕೊಟ್ಟಿರೋ ದೇವರು. ಮತ್ತು ಅಷ್ಟು ಪಾರ್ಟ್ಸ್ ವರ್ಕ್ ಆಗಬೇಕು, ಕಿಡ್ನಿ, ಲಿವರು, ಬ್ರೈನು ಎಲ್ಲ ಪ್ರತಿಯೊಂದು ಇಷ್ಟೆಲ್ಲ ಕೊಟ್ಟಿದೆ. ಇದನ್ನು ನೀನು ರೆಕಗ್ನೈಸ್ ಮಾಡದೆ, ಅಯ್ಯೋ ದೇವರು ನನಗೆ ಒಂದು ಒಳ್ಳೆ ಆಸ್ತಿ ಕೊಟ್ಟಿಲ್ಲ, ದೇವರು ನನಗೆ ಒಳ್ಳೆ ಒಂದು ದುಡ್ಡಿರುವಂಥ ಅಪ್ಪನ ಕೊಟ್ಟಿಲ್ಲ, ನನಗೆ ಒಳ್ಳೆ ಗಾಡಿ ಕೊಡಿಸಿಲ್ಲ. ನಿನ್ನ ಹತ್ರ ಇರೋದನ್ನ ಫಸ್ಟ್ ನೀನು ರೆಸ್ಪೆಕ್ಟ್ ಮಾಡು. ಥ್ಯಾಂಕ್ ಯು ದೇವರೇ, ನನಗೆ ಇದೆಲ್ಲ ಕೊಟ್ಟಿದ್ಯಾ, ಇದನ್ನ ಯೂಸ್ ಮಾಡ್ಕೊಂಡು ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹೇಳೋದನ್ನ ಯಾವಾಗ ಒಂದು ಮನುಷ್ಯ ಅರ್ಥ ಮಾಡ್ಕೊಳ್ತಾನೆ, ಆ ಮೊಮೆಂಟಿಂದ ಈಸ್ ದ ರಿಚೆಸ್ಟ್ ಕಿಡ್. ಸೊ ಇದು ಜನರಿಗೆ ಅರ್ಥ ಆಗ್ತಾ ಇಲ್ಲ, ಇರೋದಕ್ಕೆ ರೆಸ್ಪೆಕ್ಟ್ ಕೊಟ್ಟಿಲ್ಲ. ಆಮೇಲೆ ಹೇಳ್ತಾರೆ ಲಾ ಆಫ್ ಯೂಸ್ ಅಂತ ಇದೆ. ಸೊ ನಮ್ಮಲ್ಲಿ ಇರೋದನ್ನ ನಾವು ಯೂಸ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದು ಫೇಡ್ ಔಟ್ ಆಗ್ಬಿಡುತ್ತೆ. ಈಗ ನಿಮ್ದೊಂದು ಹಳೆ ಮೊಬೈಲು ಸ್ವಲ್ಪ ದಿನ ಅದು ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ಆಟೋಮೆಟಿಕ್ ಅದು ವರ್ಕ್ ಆಗಲ್ಲ ಅಲ್ವಾ? ಸೊ ಅದೇ ಥರ ನಮ್ಮ ಟ್ಯಾಲೆಂಟು, ನಮ್ಮ ಬಾಡಿ, ನಮ್ಮ ಸ್ಕಿಲ್, ನಮ್ಮ ಪಾರ್ಟ್ನ ರೆಸ್ಪೆಕ್ಟ್ ಕೊಡಲ್ಲ. ಮತ್ತೆ ಏನು ಅಂತ ಹೇಳಿದ್ರೆ
ಮೇ ಬಿ ನಾನು ಕೂಡ ಅಷ್ಟೇ, ನಮ್ಮ ಮನೆಯಲ್ಲಿ ಅದೊಂದಿತ್ತು, ನಮ್ಮ ಹತ್ರ ದುಡ್ಡಿಲ್ಲ ಕಡಿಮೆ ಅಂತ. ನನ್ನ ಹತ್ರ ಚಿಕ್ಕದಲ್ಲಿ ಶೂಸ್ ಇರ್ತಿತ್ತು, ತುಂಬ ಶೂಸು. ನಾನೇನಂದರೆ ಕಡಿಮೆ ರೇಟದ್ದು ಶೂ ತಗೊಳ್ಳೋದು. ಕೆಲವು ಸತಿ ನಡ್ಕೊಂಡು ಹೋಗುವಾಗ ಸೋಲ್ ಹಿಂದೆ ನಿಂತುಬಿಡ್ತಿತ್ತು ಚಿಕ್ಕದಲ್ಲಿ. ಕಾಲೇಜ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ಸೊ ಮಳೆಗಾಲದಲ್ಲಿ ನಮ್ಮ ಇದು, ಸೊ ನಾವೆಲ್ಲ ಏನು ಮಾಡೋದು, ಕಡಿಮೆ ರೇಟದ್ದು ಶೂಸ್ ಅಂತ. ಬಟ್ ನಮ್ಮಮ್ಮ ಅಪ್ಪ ಹೇಳ್ತಾ ಇದ್ರು, ಇಲ್ಲ ನೀನು ಒಳ್ಳೆ ಶೂಸೇ ಹಾಕು, ಒಂದೇ ಹಾಕು, ತೊಂದರೆ ಇಲ್ಲ, ಬಟ್ ಚೆನ್ನಾಗಿರೋದು ಹಾಕುತ್ತೆ. ಬಟ್ ನನಗೆ ಅಯ್ಯೋ ಅಪ್ಪ ರೇಬನ್ ಗ್ಲಾಸ್ ಅಂತ ಹೇಳ್ತಾರೆ, ನಾನು ಯಾಕೆ ಅದೇ ಗ್ಲಾಸ್ ಹಾಕಬೇಕು, ಅದೇ ಶೂ ಹಾಕಬೇಕು ಅಂತ. ಬಟ್ ಆಮೇಲೆ ಇವಾಗ ಅನಿಸ್ತಾ ಇದೆ, ನಾನು ಯಾವಾಗ ನನ್ನ ಬಾಡಿಗೆ ನಾನು ಚೀಪಾಗಿ ಹುಡುಕ್ತೀನಿ, ಬಟ್ಟೆ ಚೀಪು, ಈ ಕಾಸ್ಟ್ಲಿ ಬಾಡಿಗೆ ಚೀಪ್ ಬಟ್ಟೆ ಹುಡುಕೋದು, ಚೀಪ್ ಫುಡ್ಡು. ಇಲ್ಲಿ 200 ರೂಪೀಸ್ ಬಿರಿಯಾನಿ ಬೇಡ, ಇಲ್ಲಿ 60 ರೂಪಾಯಿಗೆ ತಿನ್ನುವ. ನನಗೆ ಹೇಳ್ಸ್ಕೊಳ್ತಾ ಇದ್ದೀನಿ ನಾನು ಚೀಪ್ ಅಂತ. ಸೊ ನಾನು ಚೀಪಾಗಿ ಯೋಚನೆ ಮಾಡಿದಾಗ ಚೀಪಾಗಿ ಹೋಗ್ಬಿಡ್ತೀನಿ. 5 ರೂಪಾಯಿದು ಯಾವುದೋ ಒಂದು ಚಿಪ್ಸ್ ಪ್ಯಾಕೆಟ್ ಕೊಟ್ಟು ಅದನ್ನ ನನ್ನ ಬಾಡಿನ ಹಾಳು ಮಾಡೋದಕ್ಕಿಂತ ಈಗಲೇ ಹೋಗ್ಬಿಟ್ಟು ಒಳ್ಳೆ ಒಂದು ಫುಡ್ ಕೊಡಿ ಬಾಡಿಗೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಬಾಡಿಯಲ್ಲಿ ನಡೀತಾ ಇರುವ ಪ್ರತಿಯೊಂದು ಪಾರ್ಟ್ಸ್ ಏನಿದೆ, ದಟ್ ಆಲ್ ಹ್ಯಾಸ್ ಎನರ್ಜಿ. ಅದನ್ನ ಚೆನ್ನಾಗಿ ಟ್ರೀಟ್ ಮಾಡಿ. ಯು ಆರ್ ನೆವರ್ ರಿಚ್, ಯು ಆರ್ ನೆವರ್ ಪೂರ್ ಅಂತಲ್ಲ. ಹ್ಯಾವ್ ದಟ್ ಗ್ರಾಟಿಟ್ಯೂಡ್, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಯು ಹ್ಯಾವ್ ಟು ಬಿಕಮ್ ಅ ಮಿಲಿಯನೇರ್ ಆರ್ ಅ ಬಿಲಿಯನೇರ್, ಏನು ಬೇಕಾದ್ರೂ ಆಗ್ಬೋದು. ಬಟ್ ಬಿಲ್ ಗೇಟ್ಸ್ ಹೇಳೋ ಥರ, ನಮ್ಮ ಆ್ಯಪಲ್ ಫೌಂಡರು, ಸೊ ಅವ್ರು ಲಾಸ್ಟಲ್ಲಿ ಸಾಯ್ಬೇಕಾದ್ರೆ ಅವ್ರ ಹತ್ರ ಏನಿದ್ರು, ಏನು ಅಚೀವ್ಮೆಂಟ್ ಮಾಡಿದ್ರು ಯಾವುದು ಕಾಣಿಸ್ಲಿಲ್ಲ. ಆ ಬ್ಲೂ ಕಲರ್ ಬಟ್ಟೆ ಹಾಕಿ ಹಾಸ್ಪಿಟಲ್ ಮಲಗಿದಾಗ ಅವರೊಂದು 10 ಲೆಸನ್ ಹೇಳ್ತಾರೆ. ಆ ಲೆಸನ್ ಓದ್ಬಿಟ್ರೆ ಸಾಕು, ಲೈಫಲ್ಲಿ ಯಾವುದೂ ನಿಲ್ಲಲ್ಲ. ಹೆಲ್ತ್ ಈಸ್ ಪ್ರಿಯಾರಿಟಿ. ಸೊ ಇಫ್ ಯು ಹ್ಯಾವ್ ಅ ಗುಡ್ ಹೆಲ್ತ್, ಈವನ್ ನಮ್ಮ ಅಂಬಾನಿ ಮಗನಿಗೂ ಕೂಡ ಸೊ ಐ ಥಿಂಕ್ ಅಷ್ಟು ಬಡವರ ಅವರಿಗೆಲ್ಲ ಇದ್ದು ಇಲ್ಲದಂತೆ, ನಮಗೆಲ್ಲ ಇದ್ದು ಇಲ್ಲದಂತೆ ನಾವು ಬದುಕ್ತಾ ಇದ್ದೀವಿ. ಸೊ ಐ ಥಿಂಕ್ ಜಸ್ಟ್ ಒಂದು ಫ್ಲಿಪ್ ಮಾಡಿ, ಗ್ರಾಟಿಟ್ಯೂಡ್, ಸ್ಟಾರ್ಟ್ ಯುವರ್ ಲೈಫ್. ಎಲ್ಲ ದೊಡ್ಡ ಮನುಷ್ಯರು ಸ್ಟಾರ್ಟ್ ಮಾಡಿರೋದು ಬೇಸಿಂದ. ಎಲ್ಲ ದುಡ್ಡಿಂದ ಆಗುತ್ತೆ ಅನ್ನೋದು ಭ್ರಮೆಯನ್ನು ನಾವು ಭ್ರಮೆ ನಾನು ನಿಜವಾಗ್ಲೂ ಹೇಳ್ಬೇಕು, ನಾನು ಕ್ಯಾಮರಾ ಮುಂದೆನೇ ಹೇಳ್ತೀನಿ, ಹಾಕಿರೋದು ಬೇರೆ 50,000 ರೂಪಾಯಿ ಬಂಡವಾಳ ನನ್ನ ಬಿಸ್ನೆಸ್ಸಿಗೆ. ಬಟ್ ಮದರ್ ನೇಚರ್ನ ಯೂಸ್ ಮಾಡ್ಕೊಂಡು ನಾನು ಬೆಳೆದಿರೋದು. ಕಾಡಿ ಕರ್ಕೊಂಡು ಹೋಗ್ತಿದೆ, ಊರೂರು ಸುತ್ತಾ ಇದೆ, ಯಾವುದು ತೋಟದ ಮುಂದೆ ನಿಂತ್ಕೊಂಡು ಫೋಟೋ ತೆಗಿಸ್ತೆ. ಕಾಫಿ ಪ್ಲಾಂಟರ್ ಬಂದ್ಬಿಟ್ಟು ಹೇಳೋಕ್ಕಾಗಲ್ಲ, ಏನೋ ನಮ್ಮ ತೋಟದ ಮುಂದೆ ಫೋಟೋ ತೆಗೊಳ್ತೀನಿ ಅಂತ. ಟೀ ಎಸ್ಟೇಟ್ ರೋಡ್ ಸೈಡಲ್ಲಿ ಇದೆ, ನಾನು ಫೋಟೋ ತೆಗೊಳ್ತೀನಿ. ಏನು ಬೇಕಾದರೂ ಗಾಳಿ, ಬ್ರೀತ್ ವರ್ಕ್, ನೇಚರ್ ಎಲ್ಲ ಕೊಟ್ಟಿದೆ, ಯೂಸ್ ಮಾಡ್ಕೊಳ್ಳಿ. ಗ್ರಾಟಿಟ್ಯೂಡಲ್ಲಿ ಏನು ಬೇಕಾದರೂ ಮಾಡಿ. ಅದು ಬಿಟ್ಬಿಟ್ಟಿಲ್ಲ ನಾನು ಏನೋ ಒಂದು ಬೇಡದಿರೋ ಬಿಸ್ನೆಸ್ ಮಾಡ್ಕೊಂಡೆ ದುಡ್ಡು ಮಾಡ್ಕೊಂಡು ಉದ್ಧಾರ ಆಗಬೇಕು ಅಂತ ಹೇಳಿದ್ರೆ ಇವಾಗ ಸೂಪರ್. ಬಟ್ ಫ್ಯೂಚರಿಗೆ ಯು ವಿಲ್ ಹ್ಯಾವ್ ಟು ಕಮ್ ಬ್ಯಾಕ್ ಟು ದ ಪಾತಾಳ. ಏನು ಹೇಳ್ತೀರಿ? ಎಲ್ಲರಿಗೂ ತಲೆಯಾಡಿಸ್ತಾ ಇದ್ರು ಅವರು. ಇಲ್ಲ, ಬಿಕಾಸ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ ಯಾವ್ದನ್ನೂ ಒಪ್ಕೊಳ್ಳಲ್ಲ. ಆಸ್ ಎ ಟೋಲ್ಡ್ ಐ ಆಮ್ ಅ ಲಾಜಿಕಲ್ ಪರ್ಸನ್, ಅಷ್ಟು ಬೇಗ ಕನ್ವಿನ್ಸ್ ಆಗೋದಿಲ್ಲ. ಸೊ ಒನ್ಸ್ ಇಟ್ ಈಸ್ ನನಗೆ ಲಾಜಿಕಲ್ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಐ ಗೋ ವಿತ್ ಇಟ್. ಬಿಕಾಸ್ ನನಗೂ ಲೋ BP ಇಶ್ಯೂ ಇತ್ತು ಒನ್ಸ್ ಅಪಾನ್ ಅ ಟೈಮ್. ಬಟ್ ಯಾವಾಗ ನೇಚರ್ಗೆ ಕನೆಕ್ಟ್ ಆಗಿ ಬೇರ್ ಫುಟ್ ವಾಕ್, ಸಿಲ್ವೋಥೆರಪಿ ಇದೆಲ್ಲ ಮಾಡಿದೆ, ಹೀಲ್ ಆಗಿದ್ದಾರೆ. ಹೌದು, ಐ ಡೋಂಟ್ ನನಗೆ ಅರ್ಥ ಆಗ್ತಲ್ಲ ವಿತೌಟ್ ಎನಿ ಮೆಡಿಕೇಶನ್ ಆರ್ ಎನಿಥಿಂಗ್ ಹೌ ಇಟ್ ಹೀಲ್ಡ್ ಅಂತ. ಆ್ಯಕ್ಚುಲಿ ನೇಚರ್ಗೆ ಹೀಲ್ ಮಾಡೋ ಶಕ್ತಿ ಒಂದಿದೆ. ಆಮೇಲೆ ಇನ್ನೊಂದು ಸೇಯಿಂಗ್ ಇದೆ, ಇಫ್ ಯು ಆರ್ ನಾಟ್ ಅ ಡಾಕ್ಟರ್ ಟು ಯುವರ್ ಬಾಡಿ ಯು ಆರ್ ಆನ್ ಇಡಿಯಟ್ ಅಂತ. ಆಯಿತಾ? ನಮಗೆ ನಮ್ಮನ್ನ ಹೀಲ್ ಮಾಡ್ಕೊಳ್ಳೋಕೆ ಒಂದು ಪವರ್ ಇದೆ. ಅದಲ್ಲದೆ ನಮ್ಮ ಡಾಕ್ಟರ್ಸ್ಗೂ ಕೂಡ ಹೀಲ್ ಮಾಡೋ ಪವರ್ ಇದೆ. ನಾನು ಚಿಕ್ಕದ್ರಲ್ಲಿ ನಮ್ಮಮ್ಮ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಿದ್ರು. ಅಯ್ಯೋ ಮಗುಗೆ ಹುಷಾರಿಲ್ಲ, ಕೆಮ್ಮು ಬರ್ತಾ ಇದೆ ಅಂತ. ಆ ಡಾಕ್ಟ್ರ್ ಹೋಗ್ತಾ ಇದೆ. ಆ ಡಾಕ್ಟರ್ ನೋಡಿದ್ರೆ ನನಗೆ ಏನೋ ಒಂಥರ ಖುಷಿ. ಅಂದರೆ ಒಂದು ಒಳ್ಳೆ ಒಂದು ಲೇಡಿ, ಅವ್ರು ನನಗೆ ಟ್ಯಾಬ್ಲೆಟ್ಸು ಟಾನಿಕ್ ಎಲ್ಲ ತೆಗೆದುಕೊಡ್ತಾಯಿದ್ರು. ನಾನು ಅದನ್ನ ತೆಗೆದಿದ್ದು ಹಿಸ್ಟ್ರಿ ಇಲ್ಲ. ಅವ್ರನ್ನ ನೋಡಿಬಿಟ್ರೆ ಸಾಕು ನಂದು ಕಾಯಿಲೆ ಹೋಗ್ಬಿಟ್ಟಿತ್ತು. ದಟ್ ಈಸ್ ದ ಪವರ್ ಆಫ್ ಹ್ಯೂಮನ್. ಬಟ್ ಅದು ಬಿಟ್ಬಿಟ್ಟು ಡಾಕ್ಟರ್ಸು ಬ್ರೋಕರ್ಸ್ ಥರ ಕೆಲಸ ಮಾಡಿದ್ರೆ ಯಾವುದೋ ಫಾರ್ಮಸ್ಯೂಟಿಕಲ್ ಕಂಪ್ನಿಗೆ ಲೈಫ್ ಉದ್ಧಾರ ಆಗಲ್ಲ. ದೇ ಹ್ಯಾವ್ ಟು ಗಿವ್ ಮೋರ್ ವಿಸ್ಡಮ್ ಆ್ಯಂಡ್ ಲಿಟಲ್ ಬಿಟ್ ಆಫ್ ಮೆಡಿಸನ್, ಆ ಥರ ಇರಬೇಕು. ಅದು ಬಿಟ್ಬಿಟ್ಟು ಟಾರ್ಗೆಟ್ ಇಟ್ಕೊಂಡು ಕೊಯ್ಯೋದು, ದಟ್ಸ್ ವೆರಿ ರಾಂಗ್ ಆ್ಯಕ್ಚುಲಿ. ನಮ್ಮ ಬಾಡಿಗೆ ನಾವೇ ಡಾಕ್ಟರ್ ಆಗಿ ನಮ್ಮ ಬಾಡಿಗೆ ಏನಾಗ್ತಿದೆ ನಮ್ಗೆ ಗೊತ್ತಾಗಬೇಕು. ಇಟ್ಸ್ ಸಿಂಪ್ಟಮ್. ಈಗ ಜ್ವರ ಬರೋದು ಯಾಕೆ? ರೆಸ್ಟ್ ತೆಕೋ. ಯಾವ ಒಂದು ಆಸಿಡಿಟಿ ಆಗೋದು ಯಾಕೆ? ಬಾಡಿ ಹೇಳ್ತಾ ಇದೆ ನಿನ್ ಗಟ್ಟು ಕ್ಲೀನ್ ಮಾಡ್ಕೋ. ತಲೆನೋವು ಆಗ್ತಾ ಇದೆ, ನೀ ತುಂಬಾ ಸ್ಟ್ರೆಸ್ ತೆಗಿತಾ ಇದೆಯಾ? ಅದು ಬಿಟ್ಬಿಟ್ಟು ನಾನು ತಲೆನೋವಾದಾಗ ಓಕೆ ಒಂದು ಬಿಯರ್ ಹೊಡ್ಕೊಂಡು ಬರುವ. ಸೊ ದಟ್ ಈಸ್ ಉಲ್ಟಾ. ನಾನು ಅದೇ ಮಾಡಿದ್ದೀನಿ ಒಂದು ಟೈಮಲ್ಲಿ. ಐ ಥಿಂಕ್ ಮೇ ಬಿ ಉಲ್ಟಾ ಹೋಗೋದು ಬೇಡ. ಎಲ್ಲ ಅನುಭವದ ಮೇಲೆ ಏನ್ ಮಾಡಿ ಈಗ ಏನ್ ಮಾಡಬಾರ್ದು ಅದಕ್ಕೆ ನನಗೆ ಪವರ್ ಅನಿಸ್ತಾ ಇದೆ. ಯಾಕಂದ್ರೆ ನಾನೊಬ್ಬ ಪಕ್ಕ ವೆಜಿಟೇರಿಯನ್ ಆಗಿ ಬಂದ್ಬಿಟ್ಟು ನೋಡಿ ಎಲ್ಲರೂ ನಾನ್ ವೆಜ್ ಆಗಿ ಅಂತ ಹೇಳಿದ್ರೆ ಅರ್ಥ ಆಗಲ್ಲ. ಯಾವಾಗ ಸಫೋಕೇಟ್ ಆಗಿ ಇಲ್ಲೆಲ್ಲ ಸ್ಕಿನ್ ಟ್ಯಾಗ್ಸ್ ಬಂದು ಫುಲ್ ಬಾಡಿ ವೆಯ್ಟ್ ಆಗಿ ಲೇಸ್ ಕಟ್ಟಬೇಕಾದ್ರೆ ಗಿಲ್ಟ್ ಕಾಡ್ತಾ ಇತ್ತಲ್ಲ, ಅದು ನನಗೆ ಗೊತ್ತು. ಸೊ ಇವಾಗ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇವಾಗಲೂ ಐ ಮೀನ್ ದ ಪ್ರೋಸೆಸ್. ಏನು ನನ್ನ ಪಕ್ಕ ಏನು ಚೇಂಜ್ ಆಗಿಲ್ಲ, ಬಟ್ ಇನ್ನೂ ಅದು ಚೇಂಜಸ್. ಯಾಕಂದ್ರೆ ಕೆಲವರು ಹೇಳ್ತಾರೆ ಅಲ್ಲ ಗುರು ಅವನು ಎಷ್ಟು. ಮೊನ್ನೆ ಒಂದು ಕಮೆಂಟ್ ಹಾಕಿದ್ರು ಒಬ್ರು ಲೇಡಿ, ನನ್ನ ಗಂಡ ಸಿಗರೇಟ್ ಸೇದಲ್ಲ, ಕುಡಿಯೋದು ಬಿಟ್ಬಿಟ್ಟಿದ್ದಾರೆ, ಮನೆಯಲ್ಲಿ ಯಾವುದೇ ಥರದ ಜಂಕ್ ಇಲ್ಲ, ನೇಚರ್ ಒಟ್ಟಿಗೆ ಇದ್ದಾನೆ, ಆದರೆ ಸತ್ತೋಗ್ಬಿಟ್ಟು 6 ತಿಂಗಳಾಯಿತು, ಅತ್ತೆ ಅಳ್ತಾ ಇದ್ದಾರೆ, ನೀವು ಯಾಕೆ ಹೆಂಗೆ ಹೇಳ್ತೀರಾ ನೇಚರ್ ಕನೆಕ್ಟ್ ಆಗುತ್ತೆ ಅಂತ?
ನೀನು ಮಾಡಿದ್ದು ಕರ್ಮ, ನಾನು ಮಾಡಿದ ಕರ್ಮ ಇವತ್ತು ನೆನ್ನೆದಲ್ಲ, ಕಳೆದ 5 ವರ್ಷ 20 ವರ್ಷದಲ್ಲಿ ಮಾಡಿದ ಕರ್ಮ 30ರಲ್ಲಿ ಕಾಣಿಸುತ್ತೆ. ಅದಕ್ಕೂ ಪ್ರೋಸೆಸಿಂಗ್ ಬೇಕಲ್ಲ ಟೈಮು. 30 ವರ್ಷದಲ್ಲಿ ಮಾಡಿದ 40ರಲ್ಲಿ ಕಾಣುತ್ತೆ 40. ಬಟ್ ಇದರಲ್ಲಿ ಏನು ಅರ್ಥ ಮಾಡ್ಕೋಬೋದು ಅಂತ ಹೇಳಿದ್ರೆ, ಸ್ಟಾರ್ಟಿಂಗಲ್ಲಿ ನಮ್ಮ ಲೈಫಲ್ಲಿ ವಾರ್ನಿಂಗ್ ಬರುತ್ತೆ ಆಯಿತಾ, ವಾರ್ನಿಂಗು ಅದು 30-40 ಎಚ್ಚರಿಕೆ ಕೊಡುತ್ತೆ. ಸೆಕೆಂಡ್ ಆಪ್ಷನ್ನು ಫೇಸ್ ಯುವರ್ ಸರ್ಕಮ್ಸ್ಟೆನ್ಸ್ ಅಂತ. ಅಂದರೆ ಸರ್ಕಮ್ಸ್ಟೆನ್ಸ್ ಏನು ಬರುತ್ತೆ, ಏನು ಹೇಳ್ತೀರಾ ಸರ್ಕಮ್ಸ್ಟೆನ್ಸಿಗೆ? ಒಂದು ಸಂಭವನ ಸನ್ನಿವೇಶ, ಆ ಸನ್ನಿವೇಶನ ಫೇಸ್ ಮಾಡಿ. ಎಲ್ಲರೂ ಸೇರ್ಕೊಂಡು ಪಾರ್ಟಿ ಮಾಡಿದ್ರಿ, ಸೂಪರ್. ಎಲ್ಲ ಸೇರ್ಕೊಂಡು ಎಂಜಾಯ್ ಮಾಡಿದ್ರಿ, ಸೂಪರ್. ಎಲ್ಲ ಸೇರ್ಕೊಂಡು ಹಾಸ್ಪಿಟ್ಲಿಗೆ ಹೋಗುವಾಗಲೂ ಎಕ್ಸೆಪ್ಟ್ ಇಟ್, ಮಾಡಿದ ಕರ್ಮ ಅನುಭವಿಸ್ತಾ ಇದ್ದೀನಿ. ಅದು ಬಿಟ್ಟು ಅಯ್ಯೋ ನನಗೆ ಯಾಕೆ ಹಿಂಗಾಯಿತು, ಅಯ್ಯೋ ಹಾಸ್ಪಿಟ್ಲಲ್ಲಿ ಪಾಪ ಅಡ್ಮಿಟ್ ಆಗಿಬಿಟ್ಟ. ಐ ಮೀನ್ ಕರ್ಮ, ದೇವರು ನನ್ನ ಪ್ರಕಾರ ಯಾವತ್ತು, ದೇವರು ಯೂನಿವರ್ಸ್ ಏನು ನಂಬಿಕೆ ಇದೆ, ಯಾವತ್ತೂ ತಪ್ಪು ಮಾಡಲ್ಲ. ನಾವು ಏನು ಮಾಡಿರ್ತೀವಿ ಅದಕ್ಕೆ ಅವರು ನಮಗೆ ಕೊಡ್ತಾರೆ. ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ ಇಷ್ಟು ಏನು ಮಾತಾಡಿದ್ರು ಅದನ್ನೆಲ್ಲ ಅವರು ಹಿಂದೆ ಅನುಭವಿಸಿ, ಇವನ್ ಅವರು ಡ್ರಿಂಕ್ಸ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ, ಅದನ್ನು ಅನುಭವಿಸಿದ್ದಾರೆ. ಇಲ್ಲ ಮಾಡಬೇಡಿ ಅಂತ ಹೇಳಲ್ಲ, ಅದೇ ಹೇಳೋದು ತಪ್ಪಿಲ್ಲ ಅಂತ, ಸ್ವೀಕಾರ ಮಾಡಿದ್ರು ನನಗೆ ಬಿಟ್ಟಿದ್ದು, ಅದು ಅವ್ರಿಗೆ ಬಿಟ್ಟಿರೋದು. ಬಟ್ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ನಮ್ಮ ಅಜ್ಜನ ಕಾಲದಲ್ಲಿ ಡ್ರಿಂಕ್ಸ್ ಅಂದರೆ ಏನು, ಬೊಳ್ಳೆ ಕಳ್ಳು ಅಂತ ಏನೋ ಮಾಡ್ತಾಯಿದ್ರು, ಭತ್ತ, ಬೇರೆ ಬೇರೆ ಥರ ವೈನು ಮನೇಲಿ ಮಾಡ್ಕೊಳ್ಳೋದು, ಅದು ಬೇರೆ ಥರ ಇತ್ತು, ಮನೇಲಿ ಒಂದು ಧೈರ್ಯ ಇತ್ತು. ಬಟ್ ಇವಾಗ ಕುಡಿತಾ ಇರೋದು ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ, ಆಲ್ಕೋಹಾಲ್ ಕುಡಿದ ಅವರು ಬದುಕ್ತಾರ ಅಂತ. ಹೌದು. ಸೊ ಇಂಟಾಕ್ಸಿಕೇಟೆಡ್, ಇಟ್ಸ್ ಆಲ್ ಕೆಮಿಕಲ್. ನಮ್ಮ ಇರೋ ಎನರ್ಜಿ ಫುಡ್ಡಲ್ಲೇ ನಮಗೆ ಕೆಮಿಕಲ್ ಇದೆ ಅಂತ ಹೇಳಿದ್ರೆ, ನಮ್ಮ ಲಿಕ್ಕರಲ್ಲೂ ಕೆಮಿಕಲ್. ಸೊ ಕ್ವಾಲಿಟಿ ಆಫ್ ಲಿಕ್ಕರ್ ಯಾರಿಗೂ ಗೊತ್ತಿಲ್ಲ. ಸೊ ನಾನು ಒಂದೇ ಕೇಳೋದು, ನಮ್ಮ ಕಮ್ಯುನಿಟಿಯವರು ಎಷ್ಟೋ ಲಕ್ಷ ಇದ್ದವರು ಯಾಕೆ ಕಡಿಮೆ ಆದರು ಯೋಚನೆ ಮಾಡಬೇಕು ಅಷ್ಟೇ. ಈ ಕ್ವಶನ್ನ ಆನ್ಸರ್ ಮಾಡಿ ಅಷ್ಟೇ, ಆ್ಯಂಡ್ ಚೇಂಜ್ ಮಾಡುವ. ನಮ್ಮ ಮಕ್ಕಳಿಗೆ ಅದನ್ನ ನಾರ್ಮಲೈಸ್ ಮಾಡೋದು ಬೇಡ. ಸ್ಟ್ಯಾಂಡ್ ಕುಡಿದ್ರೆ ಮಾತ್ರ ಇಲ್ಲ, ಕುಡಿಯೋದವರು ಸೂಪರು, ಸ್ಮೋಕ್ ಮಾಡೋದವರು ಸೂಪರು. ನೀನು ಕೊಡವ, ನೀನು ಕುಡಿಲೇಬೇಕು ಅಂದರೆ ಮಾತ್ರ ಸ್ಟ್ಯಾಂಡರ್ಡ್. ಏನು ಪ್ರಿಸ್ಟೇಜು? ಅಪ್ಪ ಸತ್ತು ಆ ಕಾಲು ಕಟ್ ಮಾಡಿ ಕಾರಲ್ಲಿ ಎತ್ಕೊಂಡು ಬರ್ಬೇಕಾದ್ರೆ ನನಗೆ ಯಾವುದು ಪ್ರಿಸ್ಟೇಜ್ ಕಾಣಿಸಿಲ್ಲ. ನನಗೆ ಕಾಣಿಸಿದ್ದು ನೋವು ಮಾತ್ರ. ನನ್ನ ಮದುವೆಯಾಗಿ ಒಂದು ಮಗುವಾಗಿ, ನನ್ನ ಮಗು ಈಗ ಮರಾತ್ವಾಗ ನನ್ನ ಅಪ್ಪ ಇಲ್ಲ ನೋಡೋಕ್ಕೆ ಅಂತ ಬೇಜಾರಾಗುತ್ತೆ. ಐ ಥಿಂಕ್ ಇಫ್ ಯು ವುಡ್ ಹ್ಯಾವ್ ಬೀನ್ ದೇರ್ ಅಲ್ಲ, ಯು ವುಡ್ ಹ್ಯಾವ್ ಬೀನ್ 80 ಮೇ ಬಿ 80-85 ಆಗಿರ್ತಿತ್ತು, ಅವ್ರು ನೋಡೋ ಅದೃಷ್ಟ ಇರ್ತಿತ್ತು. ಬಟ್ ಅವ್ರು ಅದನ್ನ ಇಟ್ಕೊಂಡಿಲ್ಲ. ಈಗಿನ ಸಿಚುವೇಶನ್ ನೋಡ್ತಾ ಇದ್ರೆ ಇನ್ನೂ ಖುಷಿ ಪಡ್ತಾ ಇದ್ರು. ಅವ್ರು ನಂದು ಪಾಪ ಯಾವುದೋ ಒಂದು ಇನ್ಫೋಸಿಸಲ್ಲಿ ಯಾವುದೋ ಒಂದು ಈವೆಂಟಲ್ಲಿ ಡ್ಯಾನ್ಸ್ ಮಾಡಿದ್ನ ಹಾಕಿ ಒಂದು 25-30 ಸತಿ ಅವ್ರು ನೋಡ್ತಾ ಇದ್ರು ನನ್ನ ಮಗಂದು ಅಂತ. ಬಟ್ ನಂದು ಫಸ್ಟ್ ಸೀರಿಯಲ್ ರಿಲೀಸ್ ಆದಾಗ ಅವ್ರು ತೀರ್ಕೊಂಡಿದ್ರು, ಅವ್ರು ಇಲ್ಲವೇ ಇಲ್ಲ. ಸೊ ಐ ಥಿಂಕ್ ಕೆಲವು ವಿಷಯನ ನಾವು ಪಡ್ಕೋಬೇಕು ಅಂತ ಹೇಳಿದ್ರೆ, ಇವತ್ತು ಏನು ಚಾಯ್ಸ್ ಮಾಡ್ತೀವಿ, ಏನು ಚೂಸ್ ಮಾಡ್ತೀವಿ, ಅದ್ರ ಮೇಲೆ ನಮ್ಮ ಡೆಸ್ಟಿನಿ. ಡಿಸಿಷನ್ ವಿಲ್ ಡಿಸೈಡ್ ಯುವರ್ ಡೆಸ್ಟಿನಿ. ಆ್ಯಂಡ್ ಸೆಲೆಬ್ರೇಟ್ ಮಾಡಿ. ಯಾರು ಅರ್ಥ ಐ ಮೀನ್ ಚಾಯ್ಸಲ್ಲಿ ಅವ್ರ ಪೈನಲ್ಲಿ ಚೇಂಜ್ ಆಗ್ಬೋದು ಅಷ್ಟೇ. ಅವಕಾಶ ನಮ್ಮ ಹತ್ರನೇ ಇದೆ, ಆಪ್ಷನ್ ಇದೆ, ಹೇಗೆ ಬದುಕಬೇಕು ಅಂತ. ತುಂಬಾ ವಿಷಯಗಳು ಇಷ್ಟು ದಿನ ಮಾಡಿದಂಥ ಪಾಡ್ಕಾಸ್ಟ್ ಅಲ್ಲಿ ಒಂದು ಗಂಭೀರವಾಗಿ ಮಾತಾಡಿದಂಥ ವಿಷಯ ಜನರಿಗೆ ಒಂದಷ್ಟು ಮೋಟಿವೇಟ್ ಅಂತಲ್ಲ, ಬಟ್ ನಮ್ಮ ಜೀವನದಲ್ಲಿ ಇರುವಂತಹ ಅವಕಾಶಗಳು ಹೇಗೆ ಇರುತ್ತೆ, ನಮ್ಮ ಪ್ರಕೃತಿಯಲ್ಲಿ ಇರುವಂತಹ ಅವಕಾಶಗಳು ನಮ್ಮ ಬದುಕನ್ನ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ, ಮಾಡಿದ ತಪ್ಪುಗಳನ್ನ ಪಕ್ಕಕ್ಕಿಟ್ಟು ಹೊಸ ದಾರಿಯಲ್ಲಿ ಹೋಗೋದಕ್ಕಿರುವಂತಹ ಅವಕಾಶಗಳು ಏನೇನು ಭಜನ್ ಮಾತಾಡಿದ್ದಾರೆ. ತುಂಬಾ ಖುಷಿ ಆಯ್ತು. ವಕೀಲ್ ಅವರು ಕೂಡ ಭಜನ್ಗೆ ಬ್ಯಾಕ್ ಬೋನ್ ಆಗಿ ಜೊತೆಯಾಗಿ ನಿಂತು ಸಾಕ್ತಾ ಇದ್ದೀರಿ. ಬಹುಶಃ ನೀವು ಮುಂದೆ ಏನೇನೋ ಬೇರೆ ಬೇರೆ ಪ್ಲಾನ್ಗಳು ಇರ್ಬೋದು ನಿಮ್ಮ ಈ ಬಿಸ್ನೆಸ್ ನಲ್ಲಿ, ಅದಕ್ಕೂ ಎಲ್ಲವೂ ಸಕ್ಸಸ್ ಆಗ್ಲಿ. ಯಾಕಂದ್ರೆ ಇಷ್ಟೊತ್ತು ಒಳ್ಳೆ ವಿಚಾರಗಳನ್ನ ಹೇಳಿದ್ರಿ. ಬಹುಶಃ ನಿಮ್ಮ ಆ ಸಕ್ಸಸ್ನ ಹಾದಿಯಲ್ಲೂ ಕೂಡ ಒಳ್ಳೊಳ್ಳೆ ವಿಚಾರಗಳು ಇರ್ಬೋದು, ಅದೆಲ್ಲವೂ ಕೂಡ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ಕೂರ್ಗ್ ಬಸ್ ಬಂದಿದ್ದಕ್ಕೆ ಖುಷಿ ಆಯ್ತು, ಸುದೀರ್ಘವಾಗಿ ಮಾತಾಡಿದ್ರಿ. ಬಹುಶಃ ಕೂರ್ಗ್ ಬಸ್ ನ ಲಾಂಗೆಸ್ಟ್ ಪಾಡ್ಕಾಸ್ಟ್ ಅಂತ ನಾನು ಅನ್ಕೊಳ್ತೇನೆ. ಥ್ಯಾಂಕ್ ಯು. ದೀರ್ಘವಾಗಿ ಎಲ್ರದ್ದು ಪ್ರೀತಿ ಕೂಡ ಇರಲಿ. ಭಜನ್ ಬಂದ್ಬಿಟ್ಟು ತುಂಬಾ ನಮಗೆ ಅಪೋಸಿಟ್ ಆಗಿ ಹೋಗ್ಬಿಟ್ಟಿದ್ದಾನೆ, ಎಗೇನ್ಸ್ಟ್ ಆಗಿ. ನಾನು ನಿಮ್ಮೊಟ್ಟಿಗೆ ಇದ್ದೆ, ನಿಮ್ಮೊಟ್ಟಿಗೂ ಈಗಲೂ ಇದ್ದೀನಿ. ಬಟ್ ಜಸ್ಟ್ ದಟ್ ಒಂದು ಅವೇರ್ನೆಸ್ ಮಾಡಿಸ್ತಾ ಇದ್ದೀನಿ. ಎಲ್ಲರದ್ದು ಆಶೀರ್ವಾದ ಇರಲಿ. ಆ್ಯಂಡ್ ಕೂರ್ಗ್ ಬಸ್ ಕೂಡ ಇಷ್ಟೊಂದು ಒಳ್ಳೆ ಕಾರ್ಯಕ್ರಮ ಮಾಡಿಕೊಟ್ಟಿರೋದಕ್ಕೆ ಐ ಥಿಂಕ್ ವಿ ಆರ್ ವೆರಿ ಗ್ರೇಟ್ಫುಲ್. ನಮಗೆ ಬೇರೆ ಬೇರೆ ಆಪರ್ಚುನಿಟೀಸ್ ಇದ್ರು, ನನಗೆ ಕೂರ್ಗ್ ಬಸ್ ಅಂತ ಹೇಳುವಾಗ ಲೆಟ್ಸ್ ಗೋ ಟು ಮೈಸೂರು ಮಡಿಕೇರಿ ಅಂತ. ಆಮೇಲೆ ಅವ್ರು ಬೇರೆ ಕೇಳಿದ್ರು, ವಿಯನ್ನ ಕರ್ಕೊಂಡು ಬರಬೇಕು, ವೈಫ್ನ ಕರ್ಕೊಂಡು ಬರಬೇಕು. ಐ ಟೋಲ್ಡ್ ಇಟ್ಸ್ ಅವರ್ ಫ್ಯಾಮಿಲಿ ಅಲ್ಲ, ಹೋಮ್ ಗ್ರೌಂಡಲ್ಲಿ ಬಂದು ಆಡಿರೋ ಒಂದು ಫೀಲ್ ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಭಜನ್ ಅವ್ರಿಗೆ ಇರುವಂತಹ ನೇಮ್ ಅಂಡ್ ಫೇಮ್ ಅಲ್ಲಿ ದೊಡ್ಡ ದೊಡ್ಡ ಪಾಡ್ಕಾಸ್ಟ್ಗಳಿಗೆ ಡಿಮ್ಯಾಂಡ್ ಬರ್ತಾ ಇರಬಹುದು. ಈಗ ಆಲ್ರೆಡಿ ಈ ಒಂದು ಮಜಾ ಇದೆಯಲ್ಲ, ಒತ್ತಡದ ನಡುವೆಯೂ ಒತ್ತಡ ಜೊತೆಗೆ ಅಲ್ಲಿ ಸಿಗುವಂತ ಅವಕಾಶಗಳ ಮಧ್ಯೆಯೂ ಕೂಡ ಕೊಡಗಿನಲ್ಲಿರುವಂತಹ ಪುಟ್ಟ ಸ್ಟುಡಿಯೋಗೆ ನೀವು ಬಂದಿದ್ದಕ್ಕೆ ನಮ್ಮ ಟೀಮ್ ಯಾವತ್ತು ಆಭಾರಿಯಾಗಿರುತ್ತೆ. ಒಳ್ಳೆಯ ಹಾರೈಕೆಯನ್ನ ಮಾಡುತ್ತೆ. ನಿಮ್ಮ ಸಕ್ಸಸ್ ನಲ್ಲಿ ಬೆಸ್ಟ್ ವಿಶೇಷ ನಮ್ಮ ಕಡೆ ಅನ್ನೋದು ಕೂಡ ಹೇಳ್ತಾ ಇದ್ದೇವೆ. ಜೊತೆಗೆ ವಿಯಾನ್ಗೂ ಕೂಡ ಒಳ್ಳೇದಾಗ್ಲಿ, ವಂಡರ್ ಕಿಡ್ ಆಗಿ ಬೆಳೀಲಿ. ನೀವು ಅಂದ್ಕೊಂಡಂತಹ ಥಾಟ್ ಏನಿದೆ
100% ಅಲ್ಲಾದರೂ ಕೂಡ ಕೆಲವೊಂದು ಪರ್ಸೆಂಟ್ನಾದರೂ ಜನ ಅಳವಡಿಕೆ ಮಾಡಿಕೊಳ್ಳಿ. ಜೀವನ ಇರ್ಬೋದು, ಪ್ರಕೃತಿ ಇರ್ಬೋದು, ಮಕ್ಕಳ ಎಜುಕೇಷನ್ ಇರ್ಬೋದು, ಎಲ್ಲ ವಿಷಯದಲ್ಲಿ ಆಗಲಿ ಅಂತ ಹಾರೈಸ್ತಾ ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ಒಳ್ಳೆದಾಗಲಿ. ಮತ್ತೆ ಮುಂದಿನ ಕಂಟೆಂಟಲ್ಲಿ ಸಿಗ್ತೇನೆ ಸ್ನೇಹಿತರೆ. ಇನ್ನೊಬ್ಬ ಅತಿಥಿ ಈ ಚಾನಲ್ನಲ್ಲಿ ಬರ್ತಾರೆ. ಅವರ ಜೀವನದ ಕಥೆ, ಪಾಸಿಟಿವ್ ಸ್ಟೋರಿ, ಅವರ ಜೀವನದಲ್ಲಾದಂತಹ ಎಲ್ಲ ವಿಚಾರಗಳನ್ನ ನಿಮ್ಮ ಜೊತೆಗೆ ತಿಳಿಸುವಂಥ ಪ್ರಯತ್ನವನ್ನು ಕೂರ್ಗ್ ಬಸ್ ಮಾಡ್ತಾ ಇರುತ್ತೆ. ನಮ್ಮನ್ನು ಸಪೋರ್ಟ್ ಮಾಡ್ತಾ ಇದ್ದೀರಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲೂ ಕೂಡ ನಮ್ಮ ಚಾನಲ್ ಇದೆ. ಹಾಗಾಗಿ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲೂ ನಮ್ಮನ್ನು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನನ್ನಿಸ್ತು ಅದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ. ಭಜನ್ ಅವ್ರನ್ನ ಆರಂಭದಿಂದ ಇಲ್ಲಿವರೆಗೂ ನಾವು ಬೇರೆ ಬೇರೆ ವಿಚಾರಗಳನ್ನ ಮಾತಾಡ್ಸಿದ್ವಿ. ಅದನ್ನ ಕೇಳಿ ನಿಮ್ಗೆ ಏನು ಅನಿಸ್ತು? ಕೇವಲ ನಾವು ಪಾಸಿಟಿವ್ ಕಮೆಂಟ್ ಬರಬೇಕು ಅಂದರೆ ನಿರೀಕ್ಷೆ ಮಾಡೋದಿಲ್ಲ. ಮುಕ್ತವಾಗಿ ನಿಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊಳ್ಳಿ, ಡಿಸ್ಕಸ್ ಮಾಡುವ. ನಮ್ಮ ಕಮೆಂಟ್ ನಾವು ಕೂಡ ಅದಕ್ಕೆ ರಿಪ್ಲೈ ಮಾಡ್ತೀವಿ. ಭಜನ್ ಅವರು ಫ್ರೀ ಮಾಡಿಕೊಂಡು ಅವರ ಸಮಯವನ್ನು ಕೂಡ ಅದಕ್ಕೆ ಮೀಸಲು ಇಡ್ತಾರೆ ಅಂತ ಭರವಸೆಯನ್ನು ಕೊಡ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಕ್ಷೇಮವಾಗಿರಿ. ಧನ್ಯವಾದ. ಥ್ಯಾಂಕ್ ಯು. ನಮ್ಮ ಪುಟ್ಟ ತಂಡದ ಜೊತೆಗೆ ಬಂದು ಮಾತಾಡಿದ್ದಕ್ಕಾಗಿ, ನಿಮ್ಮ ಟೈಮನ್ನು ಸ್ಪೆಂಡ್ ಮಾಡಿದ್ದಕ್ಕಾಗಿ ನಮ್ಮ ಕಡೆಯಿಂದ ಪುಟ್ಟ ಉಡುಗೊರೆ, ಕೊಡಗಿನ ಶುದ್ಧ ಜೇನು, ಪೆಟ್ಟಿಗೆ ಜೇನು, ಕಾಡು ಜೇನಲ್ಲ, ಪೆಟ್ಟಿಗೆ ಜೇನನ್ನು ಕೂರ್ಗ್ ಬಸ್ ಸ್ಪೈಸಸ್ ಮೂಲಕ ನಾವು ಕೊಡ್ತಾ ಇದ್ದೇವೆ, ಸೇಲ್ ಮಾಡ್ತಾ ಇದ್ದೇವೆ. ನಿಮಗೆ ಉಡುಗೊರೆಯಾಗಿ ಜೇನನ್ನು ಕೊಟ್ಟಿದ್ದೇವೆ. ಇದು ಸಿಹಿ ಜೀವನದಲ್ಲಿ ಇರಲಿ, ಕಹಿ ಘಟನೆಗಳನ್ನ ಆಲ್ರೆಡಿ ಅನುಭವಿಸಿದ್ದೀರಿ, ಇನ್ನು ಮುಂದಕ್ಕೆ ಸಿಹಿ ಇರಲಿ ಅಂತ ಹಾರೈಸ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ಮ ಪುಟ್ಟ ಟೀಮ್ ಇನ್ನು ದೊಡ್ಡದಾಗಿ ಬೆಳೀಲಿ. ಥ್ಯಾಂಕ್ ಯು.